ಮಿಲೆಟ್ ಎಕ್ಸಲೆಂಟ್ ಆದ ಊಟ, ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ನಾನು ತಿಳಿಸ್ಕೊಟ್ಟಿದ್ದೀನಿ. ನಮ್ಮಲ್ಲಿ ಯಾವ ಯಾವ ಪ್ರಾಡಕ್ಟ್ ಬಂದಿದೆ, ಮಿಲೆಟ್ ಮಿಕ್ಸ್, ದೋಸಾ ಮಿಕ್ಸ್, ಏನಿದು? ಎಸ್ ಸ್ನೇಹಿತರೆ, ಇದರಲ್ಲಿರ್ತಕ್ಕಂಥ ಕಂಟೆಂಟ್ ಇಂದ ಏನಾಗುತ್ತೆ, ದೋಸಾನ ನಾವು ಅದ್ಭುತವಾಗಿ ಮಾಡಿ ತಿನ್ಬೋದು. ಇವತ್ತು ಎಂತ ಲೈಫ್ ಸ್ಟೈಲ್ ಅಲ್ಲಿ ಇದ್ದೀವಿ ಸರ್, ಬೆಳಿಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಹೆಂಗಾಗಿದೆ ಅಂದ್ರೆ ಟಿಫನ್ ಮಾಡಕ್ಕೋ ಅವ್ರಿಗೆ ಟೈಮ್ ಇಲ್ಲ. ಯಾಕೆಂದ್ರೆ ಇವತ್ತು ಎಲ್ಲರೂ ವರ್ಕಿಂಗ್ ಮೆನ್ಸ್. ಇವ್ರು ಅಡಿಗೆ ಮಾಡಿ ತಿಂದು ಎಲ್ಲ ಮಾಡೋದಕ್ಕೂ ಆಗಲ್ಲ, ಈ ಕಡೆ ತಿಂದು ಹೋಗಕ್ಕೂ ಆಗಲ್ಲ. ಯಾಕಂದ್ರೆ ಇವತ್ತು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ 1 ಗಂಟೆ ಅವ್ರ ಅಡಿಗೆ ಮನೆಯಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂತದೆಲ್ಲದ್ರಿಂದ ಹೊರಗೆ ಬರಕ್ಕೂ ಇದು ಹೆಲ್ಪ್ ಆಗುತ್ತೆ. ಇನ್ನೂ ಒಂದ್ ಕಡೆ ಹೋದ್ರೆ ಮಕ್ಳು ಇರ್ತಾರೆ, ಮಕ್ಕಳಿಗೆ ಸ್ಕೂಲಿಂದ ಬಂದಿದ ತಕ್ಷಣ ಊಟ ಮಾಡಕ್ಕಿರಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಮ್ಮ ಎಲ್ಲೋ ಸ್ಕೂಲ್ಗೆ ಹೋಗಿರ್ತಾರೆ ಅಥವಾ ಇದು ಕೆಲ್ಸಕ್ಕೆ ಹೋಗಿರ್ತಾರೆ, ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ, ಇಂಥ ಮೂಮೆಂಟ್ ಅಲ್ಲಿ ಆಗಲ್ಲ. ಅದೇ ಮಕ್ಳಿಗೆ ಈ ಮಿಲೆಟ್ ಫಿಟ್ಸ್ ಓನ್ಲಿ 10 ಮಿನಿಟ್ಸ್ ಸ್ನೇಹಿತರೆ. ದೋಸೆ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ. ಆರಾಮಾಗಿ ನಮ್ಮ ಒಂದು 200 ಗ್ರಾಮ್ಸ್ weight ಇರ್ತಕ್ಕಂಥ ಮಿಲೆಟ್ ಏನ್ ದೋಸಾ ಮಿಕ್ಸ್ ಇದೆ, ಇದನ್ನ ಕೇವಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾದ ಪ್ರಮಾಣದ ನೀರನ್ನ ಮಿಕ್ಸ್ ಮಾಡ್ಕೊಂಡು 10 ನಿಮಿಷ ಅದನ್ನ ನೆನೆಸಿಟ್ಟು ಮುಚ್ಚಿಟ್ರೆ ಸಾಕು. ನಾವು ನೆಕ್ಸ್ಟ್ ಸೆಕೆಂಡ್ ಅಲ್ಲಿನೇ ದೋಸೆಗೆ ಹಂಚು ಕಾಯಿಸೋದು, ಇಡೋದು, ದೋಸೆ ಹಾಕೋದು, ಅದಕ್ಕೆ ಬೇಕಾಗಿರೋ ಎಣ್ಣೆ ಹಚ್ಚೋದು, ಅದಕ್ಕೆ ಬೇಕಾಗಿರೋ ಅಡಿಷನಲ್ ಚಟ್ನಿ ಗಿಟ್ನಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಅದ್ಭುತವಾಗಿರುತ್ತೆ. ಅಂದ್ರೆ ಓನ್ಲಿ 10 ಮಿನಿಟ್ಸ್ ಸಾಕು ನಮ್ಮ ದೋಸಾನ ತಿನ್ನಕ್ಕೆ. ಅದ್ಭುತವಾಗಿದೆ ಸ್ನೇಹಿತರೆ. ಈ ದೋಸಾದಲ್ಲಿ ಅದನ್ನು ಎಷ್ಟು ಜನಕ್ಕಾಗತ್ತೆ? 200 ಗ್ರಾಮ್ ಎಷ್ಟು ಜನಕ್ಕಾಗತ್ತೆ ಸರ್? ಅಮ್ಮಮ್ಮ ಅಂದ್ರೆ ಒಬ್ರಿಗೆ ಆಗ್ಬೋದು ಸರ್, ನಾವು ತಿಂತಾ ಇರೋ ಊಟದ ಪ್ರಕಾರದಲ್ಲಿ ಅಂತ ಅನ್ಕೊಳ್ತಾರೆ ಸ್ನೇಹಿತರೆ. ಇಲ್ಲ ಸ್ನೇಹಿತರೆ, ಯಾಕೆ? ಇದು 4 ಜನಕ್ಕಾಗತ್ತೆ. ಕಣ್ ಮುಚ್ಕೊಂಡು 4 ಜನಕ್ಕಾಗುತ್ತೆ. ಮಿನಿಮಮ್ 12 ದೋಸೆ, ದೊಡ್ಡದು ಹಾಕಿದ್ರೆ, ಚಿಕ್ಕದು ಹಾಕಿದ್ರೆ 16 ದೋಸೆ ಬರುತ್ತೆ. ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಫಸ್ಟ್ ಕ್ಲಾಸ್ ಆಗಿ 4 ಜನ ತಿನ್ಬೋದು ಸ್ನೇಹಿತರೆ. ಅದ್ಭುತವಾದಂತ ದೋಸಾ ಮಿಕ್ಸ್. ನಂತರ ಬಂದು ದಾಲ್ ಕಿಚಡಿ ಮಿಕ್ಸ್. ಏನ್ ದಾಲ್ ಕಿಚಡಿ ಮಿಕ್ಸ್? ಎಲ್ಲದನ್ನ ಮಿಕ್ಸ್ ಮಾಡಿ ದಾಲ್ಸ್ ಹಾಕಿ ಜೊತೆಗೆ ರೆಡಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂತ ಇದು. ಇದನ್ನ ಮಾತ್ರ ಕುಕ್ಕರ್ ಅಲ್ಲಿ ಅದಕ್ಕೆ ಎಷ್ಟು ನೀವು ಈಗ ಎಕ್ಸಾಂಪಲ್ 200 ಗ್ರಾಮ್ಸ್ ದಾಲ್ ಕಿಚಡಿ ಹಾಕಿದ್ರೆ 4 ಅಂದ್ರೆ 800 ಗ್ರಾಮ್ಸ್ ವಾಟರ್ ಹಾಕ್ಬೇಕು, ನೀರ್ ಹಾಕ್ಬೇಕು. ಅದಕ್ಕೆ 4 ಪಟ್ಟು ಹಾಕ್ಬೇಕು. 4 ಪಟ್ಟು ಹಾಕಿದಾಗ ಇದನ್ನ ಹಾಕಿ ಸ್ಟೀಮ್ ಅಲ್ಲಿ ಅಂದ್ರೆ ಕುಕ್ಕರ್ ಅಲ್ಲಿ ಹಾಕ್ಬಿಡಿ. ಕುಕ್ಕರ್ ಅಲ್ಲಿ ಹಾಕಿ 4 ರಿಂದ 5 ಸೀಟಿ ಹೊಡ್ಸಿದ್ರೆ ಸಾಕು, ಅದು ರೆಡಿ. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೇಕಂದ್ರೆ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ, ಟೊಮೊಟೊ, ಗೆಜ್ಜರಿ ಅಂದ್ರೆ ನಮ್ಮ ಕ್ಯಾರೆಟ್, ಬೀನ್ಸ್, ಈ ರೀತಿಯಾದ ಒಗ್ಗರಣೆ ಕೊಡೋದಕ್ಕೆ ಏನ್ ಬೇಕೋ ಅವೆಲ್ಲವೂ ನಾವು ರೆಡಿ ಮಾಡ್ಕೊಂಡು ಹಾಕೊಂಡಿದ್ದಾಗಿದ್ದಲ್ಲಿ ದಾಲ್ ಕಿಚಡಿ ರೆಡಿ ಆಗುತ್ತೆ ಸ್ನೇಹಿತರೆ. ಬಟ್ ಅದ್ಭುತ, ದಾಲ್ ಕಿಚಡಿ ತಿಂದ್ರೆ ಎಷ್ಟು ಆರೋಗ್ಯವಂತರಾಗಿರ್ತಾರೆ ಅಂದ್ರೆ ಸ್ನೇಹಿತರೆ, ದಾಲ್ ಕಿಚಡಿ ತಿಂದಿದ್ದೀರಿ ಅಂದ್ರೆ ಕನಿಷ್ಠ ಪಕ್ಷ ನಿಮ್ಗೆ 6 ಗಂಟೆಗಳ ಕಾಲ ಹೊಟ್ಟೆ ಸರ್. 6 ಗಂಟೆ ನಾವು ತಿಂತಿದ್ದೀನಿ, ಅನುಭವಿಸಿದೀನಿ, ಗೊತ್ತಿದೆ ಅದ್ರ. ಹಾಗಾಗಿ 6 ಗಂಟೆ ಹೊಟ್ಟೆ ಹಸಿಯಲ್ಲ ಅಂದ್ರೆ ನೀವೆಷ್ಟು ಹೆಲ್ದಿ ಆಗಿರ್ತೀರಾ, ನಿಮ್ಮ ಜೀರ್ಣಕ್ರಿಯೆಗೆ ಎಷ್ಟು ಕೆಲಸ ಕಡಿಮೆ ಕೊಡ್ತೀರಾ, ಅದು ಆರಾಮಾಗಿರುತ್ತೆ. ನಮಗೆ ರೆಸ್ಟ್ ಬೇಕು ಅಂದ್ರೆ ಅದೇ ರೀತಿಯಾಗಿ ನಮ್ಮ ಜೀರ್ಣಕ್ರಿಯೆಗೂ ನಮ್ಮ ಜೀರ್ಣಾಂಗಕ್ಕೂ ಕೂಡ ರೆಸ್ಟ್ ಬೇಕು. ಬಟ್ ನಮಗೆ ಸಿಗ್ತಾ ಇಲ್ಲ ಸರಿಯಾಗಿ. ಅದನ್ನು ಕೂಡ ನಮ್ಮ ಸಿರಿಧಾನ್ಯ ಮಾಡುವಂತ ಕೆಲಸ ಮಾಡುತ್ತೆ. ನಂತರ ಮಿಲೆಟ್ ಇಡ್ಲಿ ಮಿಕ್ಸ್. ಎಸ್, ಯಾರಿಗೆ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ? ಯಾವ ಹೋಟ್ಲಿಗೆ ಹೋದ್ರೂ ಇಡ್ಲಿನೇ ಆರ್ಡರ್ ಮಾಡೋದು, ಎಲ್ಲಿ ಇದ್ರೂ ಇಡ್ಲಿನೇ ಆರ್ಡರ್ ಮಾಡೋದು. ಇಡೀ ವರ್ಲ್ಡ್ ಅಲ್ಲಿನೇ ಯಾವ್ದಾದ್ರು ಫಾಸ್ಟೆಸ್ಟ್ ಮತ್ತು ಅತಿ ಹೆಚ್ಚು ಇಷ್ಟಪಡ್ತಕ್ಕಂಥ ಬ್ರೇಕ್ಫಾಸ್ಟ್ ಯಾವ್ದಾದ್ರು ಇದೆ ಅಂದ್ರೆ ಅದು ಇಡ್ಲಿ. ಹೈಯೆಸ್ಟ್ ಆರ್ಡರ್ ಆಗುವಂಥದ್ದು ಕೂಡ ಇಡ್ಲಿ. ಸೊ ಅಂತದನ್ನ ನಮ್ಮ ಒಂದು ಸಿರಿಧಾನ್ಯದ ಮೂಲಕ ಅದ್ಭುತವಾಗಿ ರೆಡಿ ಮಾಡಿರ್ತಕ್ಕಂಥ ಇಡ್ಲಿ ಮಿಕ್ಸ್ ರೆಡಿ ಇದೆ ಸ್ನೇಹಿತರೆ. ಕೇವಲ 10 ರಿಂದ 15 ನಿಮಿಷ ಇದನ್ನ ನೆನೆಸಿಟ್ಟು ಅದೇ 10 ರಿಂದ 15 ನಿಮಿಷ ನಮ್ಮ ಏನು ಇಡ್ಲಿ ಸ್ಟ್ಯಾಂಡ್ಸ್ ಬರುತ್ತೆ ಅದ್ರಲ್ಲಿ ಹಾಕಿ ಕರೆಕ್ಟ್ ಆಗಿ 10 ರಿಂದ 15 ನಿಮಿಷ ಬೇಯಿಸ್ಬಿಟ್ರೆ ಸಾಕು, ಅದ್ಭುತವಾದಂತ ಇಡ್ಲಿ ರೆಡಿ ಇರುತ್ತೆ. ಬಟ್ ಒನ್ ಥಿಂಗ್ ಹೇಳ್ತೀನಿ, ಇದು ಲೈಟ್ ಆಗಿ ಹಾರ್ಡ್ ಇರುತ್ತೆ, ಸಾಫ್ಟ್ ಇರಲ್ಲ. ಯಾಕೆ ಇದನ್ನ ಸಾಫ್ಟ್ ಇರಲ್ಲ? ಬಿಕಾಸ್ ಇದು ರಿಚ್ ಫೈಬರ್ ಇರುವಂತದ್ದು, ರಿಚ್ ಪ್ರೋಟೀನ್ ಇರುವಂತದ್ದು. ರಿಚ್ ಪ್ರೋಟೀನ್, ರಿಚ್ ಫೈಬರ್ ಇರೋದ್ರಿಂದ ಇದು ಸಾಫ್ಟ್ ಇರಲ್ಲ ಸ್ನೇಹಿತರೆ, ಹಾರ್ಡ್ ಇರುತ್ತೆ. ಆದ್ರೆ ನಿಮ್ಗೆ ಅದ್ಭುತವಾದಂತ ಎನರ್ಜಿ ಕೊಡುತ್ತೆ. ನಿಮ್ಮಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೂ ಎಲ್ಲೂ ಎನರ್ಜಿ ಲಾಸ್ ಆಗಲ್ಲ. ಯಾಕೆ ಅಂದ್ರೆ ಅದೇ ಅದರ ಪವರ್ ಹಾಗಿರುತ್ತೆ. ನಂತರ ಉಪ್ಮಾ. ಬಾ, ಎಲ್ಲೇ ಹೋಗ್ರಿ ಕಾಂಕ್ರೀಟ್ ಅಂತಾನೆ ಫೇಮಸ್. ಎಲ್ಲೇ ಹೋಗಿ, ಒಂದು ಮದ್ವೆ ಹೆಣ್ಣು ನೋಡಕ್ ಹೋಗ್ರಿ ಉಪ್ಮಾನೇ ಕೊಡ್ತಾರೆ, ಒಂದ್ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ರಿ ಉಪ್ಮಾನೇ ಕೊಡ್ತಾರೆ, ಯಾವ್ದಾದ್ರು ಮದ್ವೆಗೆ ಹೋಗ್ರಿ ಬೆಳಗಿನ ಬ್ರೇಕ್ಫಾಸ್ಟ್ ಉಪ್ಮಾನೇ ಇರುತ್ತೆ. ಅಂದ್ರೆ ಉಪ್ಮಾ ಇಲ್ಲದೆ ಜೀವನನೇ ಇಲ್ಲ ರೀ. ಸೊ ಹಾಗಾಗಿ ಅಂತ ಒಂದು ಅದ್ಭುತವಾದಂತ ಉಪ್ಮಾನ ನಾವು ಗೋಧಿಯಿಂದ ತಿಂತಾ ಇದ್ವಿ, ಆದ್ರೆ ಇಲ್ಲಿ ನಾವು 100% ಮಿಲೆಟ್ ಮಿಕ್ಸ್ ಇಂದ ಕೊಡ್ತಾ ಇದೀವಿ. ಇದು ಅಷ್ಟೇ ಸ್ನೇಹಿತರೆ, 1 ಕಪ್ ಉಪ್ಮಾಗೆ 3 ಕಪ್ ಅಳತೆ ನೀರನ್ನ ಹಾಕೊಂಡಿದ್ದಾದಲ್ಲಿ 100% ಅದ್ಭುತವಾದಂತ ರಿಸಲ್ಟ್ ನಮಗೆ ಸಿಗುತ್ತೆ. ಕೇವಲ 10 ನಿಮಿಷಗಳು. ಬಟ್
ಇದಕ್ಕೆ ಬೇಕಾಗಿರ್ತಕ್ಕಂಥ ತರಕಾರಿ ನಾವೇನ್ ನಾರ್ಮಲ್ ಆಗಿ ಉಪ್ಮಾಗೆ ಏನ್ ರೆಡಿ ಮಾಡ್ತೀವೋ ಅದೇ ರೀತಿ ಹೊರಗಡೆಯಿಂದಾನೇ ರೆಡಿ ಮಾಡಿ ಹಾಕ್ಬೇಕು. ಯಾಕೆ ಸ್ನೇಹಿತರೆ? ಸಿಂಪಲ್ ಥಿಂಗ್ ಏನಂದ್ರೆ ನಾವ್ ಯಾವುದೇ ರೀತಿಯ ಅಂತ ತರಕಾರಿಗಳನ್ನ ಇದಕ್ಕೆ ಹಾಕಿರಲ್ಲ, ಅಥವಾ ಯಾವುದೇ ರೀತಿಯಾದಂತ ಪ್ರಿಸರ್ವೇಟಿವ್ಸ್ ನ ಹಾಕಿರಲ್ಲ. ಯಾಕೆ ಹಾಕಲ್ಲ? ಯಾವಾಗ್ಲಾದ್ರೂ ತರಕಾರಿಗಳನ್ನ ಅಥವಾ ಈ ರೀತಿಯಾದಂತ ಬೇರೆ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಿದ್ರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕ್ಬೇಕಾಗತ್ತೆ. ಪ್ರಿಸರ್ವೇಟಿವ್ ಹಾಕಿದ ತಕ್ಷಣ ಇದು 100% ನ್ಯಾಚುರಲ್ ಆಗಲ್ಲ. ಸೊ ಹಾಗಾಗಿ ನಾವು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿರ್ಬೇಕು, ಪ್ಲಸ್ ಕಂಪ್ಲೀಟ್ ನ್ಯಾಚುರಲ್ ಆಗಿರ್ಬೇಕಂತೇಳಿನೇ ಯಾವುದೇ ರೀತಿಯಂತ ಅಡಿಷನಲ್ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ. ಇದನ್ನ ಸಂಪೂರ್ಣವಾಗಿ ಇದಕ್ಕೆ ಬೇಕಾಗಿರ್ತ ಮತ್ತೆ ಅರ್ಶಿನ ಇರಬಹುದು, ಖಾರದ ಪುಡಿ ಇರಬಹುದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಐಟಮ್ಸ್ ರೆಡಿ ಇರುತ್ತೆ. ಓನ್ಲಿ ಉಪ್ಪು ಪ್ರತಿಯೊಂದು ಆಗಿರುತ್ತೆ. ಓನ್ಲಿ ನಾವು ಹಾಕ್ಬೇಕಾಗಿರೋದೇನು ತರಕಾರಿನ ಮಾತ್ರ. ಅದ್ರ ಜೊತೆಗೆ ವರ್ಜಿನ್ ಕೊಕೊನಟ್ ಆಯಿಲ್ ಇಂದಾನೆ ಮಾಡ್ರಿ, ಇನ್ನೂ ಅದ್ಭುತವಾಗಿ ನಮ್ಮ ಹೆಲ್ತ್ ರೆಡಿ ಆಗುತ್ತೆ. ಅಂಡ್ ಪಡ್ಡು ಬಹಳ ಅದ್ಭುತವಾದಂತ ಅಮೇಜಿಂಗ್ ಫುಡ್. ಬಹಳ ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅದರಲ್ಲೂ ಶಾಲೆಯಿಂದ ಬಂದ್ರು ಅನ್ಕೊಳ್ಳಿ, ಅಮ್ಮ ಪಡ್ಡು ಇದೆ ಅಂತ ಕೇಳಿದ್ರೆ ನೀವು ಪಡ್ಡು ಇದೆ ಅಂತ ಹೇಳ್ಬಿಟ್ರೆ ಸಾಕು, ಬಾಯಲ್ಲಿ ನೀರ್ ಬರುತ್ತೆ, ಆಟೋಮೆಟಿಕ್ ಆಗಿ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಕೇವಲ 10 ನಿಮಿಷದಲ್ಲಿ ಮಕ್ಕಳು ಒಳಗಡೆ ಬರ್ತಾ ಇದ್ದಾರೆ, ಮನೆ ಒಳಗಡೆ ಬರ್ತಾ ಇದ್ದಾರೆ ಬಸ್ ಇಳಿದು ಅಂದಿದ ತಕ್ಷಣನೇ ಅವ್ರ ಶೂಸ್ ಬಿಚ್ಚಿ ಮುಖ ತೊಳ್ಕೊಂಡ್ ಬರೋಷ್ಟಡಿಗೆ ನೀವು ಪಡ್ಡು ರೆಡಿ ಮಾಡ್ತೀರ. ಮಕ್ಕಳು ಬಿಸಿ ಬಿಸಿ ಪಡ್ಡು ತಿಂತಾರೆ. ಇದೇ ಪಡ್ಡುನ ನಾವು ಹೊರಗಡೆ ರೆಡಿ ಮಾಡ್ಬೇಕಂದ್ರೆ ಫರ್ಮೆಂಟೇಶನ್ ಮಾಡ್ಬೇಕು, ರಾತ್ರಿ ಎಲ್ಲ ನೆನ್ನಿಡ್ಬೇಕು, ಬೆಳಗಿಂದ ಸಾಯಂಕಾಲದವರೆಗೂ ನೆನ್ನಿಡ್ಬೇಕು, ಅದನ್ನ ಮತ್ತೆ ಹಿಟ್ಟನ್ನ ರುಬ್ಬಬೇಕು, ಆ ರುಬ್ಬಿದ್ದನ್ನ ಮತ್ತೆ ಅದಕ್ಕೆ ಸೋಡಾ ಪುಡಿ ಇನ್ನೊಂದು ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ರಾತ್ರಿ ಎಲ್ಲ ನೆನ್ಸಿಟ್ಟು ಬೆಳಿಗ್ಗೆವರೆಗೂ ಅದನ್ನ ಕಾಯ್ಬೇಕು. ಇವೆಲ್ಲ ನೋಡಿದ್ರೆ ಆ ಪಡ್ಡು ಮಿಕ್ಸ್ ಹಿಂಗೋಗಿರುತ್ತೆ. ನಾವು ಹಾಕಿದ್ದಿಷ್ಟು ಇಷ್ಟಾಗಿರುತ್ತೆ ಹಿಟ್ಟು. ಅದನ್ನ ತಿಂದ್ರೆ 100% ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಮಸ್ಯೆ ಬರುತ್ತೆ. ಅದೇನೋ ಅಂತಾರಲ್ಲ, ತೇಗುಗಳು ಬರ್ತಾ ಇರುತ್ತೆ ಕೆಲವು. ಅದರಲ್ಲೂ ದೋಸೆ ತಿಂದಾಗ, ಇಡ್ಲಿ ತಿಂದಾಗ ಮತ್ತು ಪಡ್ಡು ತಿಂದಾಗ ಬಂದೇ ಬರುತ್ತೆ. ನಾವು ನಾರ್ಮಲ್ ಹಿಟ್ಟು ತಿಂದಾಗ, ಇದನ್ನ ತಿಂದಾಗ ನಿಮಗೆ ಯಾವುದೇ ರೀತಿಯಾದಂತ ಡಿಫ್ರೆನ್ಸಿಯೇಷನ್ ಅನ್ಸಲ್ಲ. ಯಾಕೆ ಅಂದ್ರೆ ಇದು ಪ್ಯೂರ್ ಆರ್ಗ್ಯಾನಿಕ್ ಇರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಗೆ ಯಾವುದೇ ರೀತಿಯಂತ ಕೆಮಿಕಲ್ ಹಾಕಲ್ಲ, ಯಾವುದೇ ರೀತಿಯ ಫರ್ಮೆಂಟೇಶನ್ ಮಾಡಲ್ಲ. ವೆರಿ ಇಂಪಾರ್ಟೆಂಟ್, ಫರ್ಮೆಂಟೇಶನ್ ಮಾಡಲ್ಲ ನಾವು. ಹಾಗಾಗಿ ಬಹಳ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರು ಬೇಕಾದ್ರೆ ಮೊಸರು ಹಾಕೋಬಹುದು, ಅವ್ರಿಷ್ಟ. ಈ ರೀತಿಯಾಗಿ ಪಡ್ಡು ಮಿಕ್ಸ್ ಕೂಡ ಇರುತ್ತೆ. ಇಷ್ಟಲ್ದೆ ಈ ಒಂದು ನಮ್ಮ ಮಿಲೆಟ್ ಫುಡ್ಸ್ ಏನಿದೆಯಲ್ಲ, ಇದರಿಂದ ನೀವು ಯಾವುದೇ ರೀತಿಯಾದಂತ ರೋಗಗಳನ್ನ ನಿಯಂತ್ರಣ ಮಾಡ್ಬೋದು. ಯಾವುದೇ ರೀತಿಯಂತ ರೋಗ ಇರ್ಬೋದು, ಈವನ್ ಇಟ್ ಮೇ ಬಿ ಕ್ಯಾನ್ಸರ್. 100% ಸೂಪರ್ ಡೂಪರ್ ಆಗಿ ರಿಸಲ್ಟ್ ಕೊಡುತ್ತೆ. ಇನ್ನ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಎಸ್, ಅವ್ರಿಗೆಲ್ಲಾ ಊಟಗಳನ್ನ ಬಿಡಿಸಿ, ಕಂಪ್ಲೀಟ್ ಊಟ ಬಿಡಿಸಿ ಈ ಊಟಗಳನ್ನೇ ಕೊಟ್ಟಿದ್ದೆ ಆದಲ್ಲಿ 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. 100% ರಿಸಲ್ಟ್ ಸಿಗುತ್ತೆ. ಯಾಕೆ ಅಂದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದ್ರೆ, ಅವ್ರು ಈ ಕಡೆಯಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಆ ಕಡೆಯಿಂದ ತಿಂತಾ ಇರೋ ಊಟ ಏನಾಗಿರುತ್ತೆ. ನಾನು ಇವತ್ತೊಂದು ಕಿಡ್ನಿ ಪೇಷಂಟ್ ಹತ್ರ ಮಾತಾಡಿದೆ. ಅವ್ರಿಗೆ ಏನ್ ಹೇಳಿದ್ದಾರೆ, ಗೋಧಿಯನ್ನ ಬಿಟ್ಟು ಏನೂ ತಿನ್ಬೇಡ್ರಿ ಅಂತ ಹೇಳಿದ್ದಾರೆ. ಲಾಸ್ಟ್ ಮಂತ್ ಅವ್ರದ್ದು 3.2 ಇತ್ತು ಕ್ರಿಯೇಟಿನ್, ಈ ಮಂತ್ 7.1 ಆಗಿದೆ. ಹೇಳಿದ್ರು ಸಾರ್ ಅಂದ್ರು. ನಾನು ಅವತ್ತೇ ಹೇಳಿದೆ ನಿಮ್ಗೆ, 3.2 ಇರೋ ಕ್ರಿಯೇಟಿನ್ ಇನ್ಕ್ರೀಸ್ ಯಾಕಾಯ್ತು, ನೀವು ತಿಂತಾ ಇರೋದು ಗೋಧಿ. ಹಾಗಾಗಿ 100% ಆಗುತ್ತೆ. ಗೋಧಿ ತಿಂದ್ರೆ ಎಲ್ಲಾ ರೋಗ ಬರುತ್ತೆ. ಆ ಫಸ್ಟ್ ನಾವು ಬಿಡ್ಬೇಕಾಗಿರೋದು ಬಿಳೆಯನ್ನ ಮತ್ತು ಗೋಧಿಯನ್ನ ಬಿಟ್ಟು ಮಿಲೆಟ್ಸಿಗೆ ಬಂದಿದ್ವಿ ಅಂದ್ರೆ 100% ಸೂಪರ್ ಡೂಪರ್ ಆಗುತ್ತೆ. ಬಟ್ ಸಡನ್ ಆಗಿ ಬರೋದಕ್ಕೆ ಆಗಲ್ಲ. ಹಾಗಾಗಿ ಇದನ್ನ ನಾವು ಎಲ್ಲಾ ಹಂತದಲ್ಲಿ, ಅದರಲ್ಲೂ ನಮ್ದು ರೆಡಿ ಫುಡ್ ಇರೋದ್ರಿಂದ 100% ಈಸಿಯಾಗಿ ತಿನ್ಬೋದು. ಇಷ್ಟೇ.